ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಂತೇಳಿ ಏನೊಂದು ಪ್ರದೇಶದಲ್ಲಿ ಟೂರಿಸ್ಟ್ಗಳ ಮೇಲೆ ಟೆರರಿಸ್ಟ್ಗಳು ದಾಳಿ ಮಾಡಿ ಎಲ್ಲ ಜೆಂಟ್ಸ್ನ ಅಂದರೆ ಗಂಡ್ಮಕ್ಕಳನ್ನ ಮಾತ್ರ ಅವರ ಒಂದು ಐಡೆಂಟಿಟಿ ಕಾರ್ಡ್ ಕೇಳಿ ಅವರು ಹಿಂದೂಗಳ ಮುಸ್ಲಿಮ್ಗಳ ಅಂತೇಳಿ ನೋಡಿಕೊಂಡು ಹಿಂದೂಗಳನ್ನ ಮಾತ್ರ ಎಲ್ಲರನ್ನ ಕೊಂದು ಇವತ್ತು ದೇಶದಲ್ಲಿ ಒಂದು 27 ಮಂದಿನ ಕೊಂದು 22 ಮಂದಿಗೆ ಗಾಯಗಳನ್ನ ಮಾಡಿ ಟೆರರಿಸ್ಟ್ಗಳು ಓಡಿ ಹೋಗಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ನಾವು ಮೊಂಬತ್ತಿ ಇದರ ಮೂಲಕ ನಾವು ಮೌನವನ್ನು ಪ್ರತಿಭಟನೆ ಮಾಡಿದ್ದೀವಿ. ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಆದಷ್ಟು ಬೇಗ ಹೇಳಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಏನು ಸ್ಟ್ರೈಕ್ ಆಗಿದ್ವೋ ಅಂದರೆ ಅದಕ್ಕಿಂತ ದೊಡ್ಡ ಸ್ಟ್ರೈಕ್ ಮಾಡಬೇಕೀಗ ಅವ್ರಿಗೆ ಮಾಡಿ ಒಂದು ದೊಡ್ಡ ಪಾಠವನ್ನು ಕಲಿಸ್ಬೇಕು ಪಾಕಿಸ್ತಾನಿಗೆ. ಇನ್ನು ಈ ಟೆರರಿಸಮ್ ಹೋಗೋವರೆಗೆ ಪಾಕಿಸ್ತಾನ ಮೇಲೆ ದಾಳಿಗಳು ಕಂಟಿನ್ಯೂ ಆಗಬೇಕು ಅಂತೇಳಿ ನಾವೆಲ್ಲರೂ ಕಲಿತು ಒತ್ತಡ ಮಾಡ್ತಾ ಇದ್ದೀವಿ. ಸಹಜವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತೇನು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ 30 ಜನಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿರುವಂಥದ್ದು ಇದು ಬಹಳ ದುರಂತದ ಸಂಗತಿ, ನೋವಿನ ಸಂಗತಿ. ಇಲ್ಲಿ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಕೇಳಿದ್ರಂತೆ ಯಾವ ಜಾತಿ ಅಂತೇಳಿ ಯಾರನ್ನೂ ಇಲ್ಲಿ ಕೇಳಲಿಲ್ಲ. ಅವ್ರು ಕೇಳಿದ್ದಿಷ್ಟೇ ನೀನು ಹಿಂದೂನಾ ಅಂತ ಕೇಳಿ, ಹಿಂದೂ ಅಂತ ಹೇಳಿದ ತಕ್ಷಣ ಕೊಲೆ ಮಾಡಿರುವಂಥದ್ದು. ಎರಡನೇದು, ಕೆಲವರನ್ನ ಪ್ಯಾಂಟನ್ನು ಬಿಚ್ಚಿ, ಬಟ್ಟೆಯನ್ನು ಬಿಚ್ಚಿ, ಅಂಗಾಂಗಗಳನ್ನು ನೋಡಿ ಇವನು ಹಿಂದೂನಾ ಮುಸ್ಲಿಮ ಅಂತೇಳಿ ಪರೀಕ್ಷೆ ಮಾಡಿ ಕೊಲೆ ಮಾಡಿರುವಂಥ ಘಟನೆ ಇವತ್ತು ಹೊರಗಡೆ ಬಂದಿದೆ. ಹಾಗಾಗಿ ಇಂಥ ನರಹಂತಕರು, ಒಂದು ಕಡೆ ಒಂದು ಘೋಷವಾಕ್ಯ ಇದೆ, ಮುಸಲ್ಮಾನರೆಲ್ಲರೂ ಕೂಡ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರು ಎಲ್ಲರೂ ಕೂಡ ಮುಸಲ್ಮಾನರೇ ಅನ್ನುವಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಆದರೆ ಒಂದು ನಾನು ಇಲ್ಲಿನ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ದೇಶಭಕ್ತರಾಗಿದ್ದರೆ ಇವತ್ತು ಹೋರಾಟಕ್ಕೆ ಅವರೇ ಇಳಿಬೇಕಾಗಿತ್ತು, ಮೌನ ಮೆರವಣಿಗೆ ಇಳಿಬೇಕಾಗಿತ್ತು. ಆದರೆ ಯಾರೂ ಕೂಡ ಇವತ್ತು ಇಂಥ ಮೆರವಣಿಗೆ ಇಳಿಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತೇಳಿದ್ರೆ ಕಳ್ಳರೇ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಹಾಗಾಗಿ ಇದು ದುರಂತದ ಸಂಗತಿ. ನಾವೆಲ್ಲರೂ ಕೂಡ ದೇಶದ ನಾಗರಿಕರಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ನಮ್ಮೆಲ್ಲ ಸಾರ್ವಜನಿಕರು, ಬಳ್ಳಾರಿಯ ಸಾರ್ವಜನಿಕರು ವಾಲಂಟಿಯರ್ ಬಂದಿದ್ದಾರೆ. ಇದಕ್ಕೆ ನಾನು ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಆ ನೋವಿದೆ. ಆದರೆ ಆ ಟೆರರಿಸ್ಟ್ಗಳಿರ್ಬೋದು, ಎಲ್ಲೇ ಇದ್ರೂ ಕೂಡ ನಮಗೆ ಧೈರ್ಯ ಇದೆ. ನಾವೊಬ್ಬ ಯಾರು ಮಂಜುನಾಥನ ಹೆಂಡ್ತಿ, ಆಕಿನ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಗಂಡನ ಕೊಲೆ ಮಾಡಿದ್ರೆ ನನ್ನನ್ನು ಕೊಲೆ ಮಾಡಿಬಿಡ್ರಿ ಅಂತೇಳಕ್ಕೆ ಹೇಳಿದಾಗ ನಿನ್ನ ಗಂಡನ ಕೊಲೆ ಮಾಡಿದ್ದೀವಿ, ಆದರೆ ಇದನ್ನು ತಗೊಂಡೋಗಿ ನಿಮ್ಮ ಮೋದಿಗೆ ಹೇಳುವಂಥ ತಾಕತ್ತಿದೆಯಾ ಅಂದರೆ ನಮಗೂ ಮೋದಿ ಮೇಲೆ ನಮ್ಗೆ ತಾಕತ್ತಿದೆ, ನಮ್ಮ ಪ್ರಧಾನಮಂತ್ರಿ ಮೇಲೆ ಈ ಪ್ರತಿಭಟನೆ ಮೌನ ಮೆರವಣಿಗೆ ನಮ್ಮ ಎಲ್ಲ ಇವತ್ತೇನು ಕಾಶ್ಮೀರದ ಕಣಿವೆಯಲ್ಲಿ ಇವತ್ತು ಯಾರು 30 ಜನ ಹುತಾತ್ಮರಾಗಿದ್ದಾರೆ ಅವರಿಗೆಲ್ರಿಗೂ ಕೂಡ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರೆಲ್ರಿಗೂ ಕೂಡ ಆ ನೋವನ್ನು ತಡ್ಕೊಳ್ಳೋಂಥ ಧೈರ್ಯ ಭಗವಂತ ಕೊಡಲಿ ಅಂತೇಳಿ ನಾನು ಬಳ್ಳಾರಿಯಲ್ಲಿ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.